ಶ್ರೀ ಬ್ರಹ್ಮದೇವರ ಸುಪುತ್ರನಾಗಿ ಸೂರಮದೇವಿಯ ಸುತನಾಗಿ ಪರಮಾತ್ಮನ ವರದಿಂದ ಜನಿಸಿ ಧರೆಗಿಳಿದು ಬಂದು ಹಾಲುಮತಕ್ಕೆ ದೇವನಾಗಿ ಒಲಿದು ಭಕ್ತರನ್ನು ಉದ್ಧಾರ ಮಾಡಿ ಪ್ರತಿನಿತ್ಯ ಭವ್ಯ ಪೂಜೆಗೊಳ್ಳುತ್ತಿರುವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಜಳಕಿ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಶ್ರೀ ಬೀರಲಿಂಗೇಶ್ವರ ದೇವರಿಗೆ ಮುಂಜಾನೆ ಪುಷ್ಪಗಳಿಂದ ಅಲಂಕಾರ ಹಾಗೂ ಮಹಾಪೂಜೆ ನೆರವೇರಿತು. ನಂತರ ಶ್ರೀ ಬೀರಲಿಂಗೇಶ್ವರ ದೇವರ ಪಲ್ಲಕ್ಕಿ ಉತ್ಸವವು ಅಪಾರ ಭಕ್ತಾದಿಗಳ ನಡುವೆ ಹಾಗೂ ವಾದ್ಯ ವಾಲಗ ಜಾನಪದ ಕಲಾ ತಂಡಗಳ ಅದ್ಭುತ ಪ್ರದರ್ಶನದ ವೈಭವಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಕಾಯು ಕರ್ಪೂರ ಸ್ವೀಕರಿಸುತ್ತಾ ದೇವರ ಪಲ್ಲಕ್ಕಿಯು ದೇವಸ್ಥಾನಕ್ಕೆ ತಲುಪಿತು. ನಂತರ ಪಲ್ಲಕ್ಕಿಗಳ ಭೇಟಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನೆರೆಯ ಹಳ್ಳಿಗಳಾದ ಜೇವೂರು, ಬಳ್ಳೊಳ್ಳಿ, ಗೋಟ್ಯಾಳ ಮತ್ತು ಮೈಲಾರ ಹಾಗೂ ಲೋಣಿ ಬಿಕೆ ಗ್ರಾಮಗಳಿಂದ ಆಗಮಿಸಿದ ದೇವರ ಪಲ್ಲಕ್ಕಿಗಳ ಭೇಟಿ ಕಾರ್ಯಕ್ರಮದಲ್ಲಿ ಅನೇಕ ಊರುಗಳಿಂದ ಆಗಮಿಸಿದ್ದ ಭಕ್ತರು ಈ ವೈಭೋಗವನ್ನ ನೋಡಿ ಕಣ್ತುಂಬಿಕೊಂಡು ಕೃತಾರ್ಥರಾದರು. ಇನ್ನು ನಡೆದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಸೇವೆಯನ್ನ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಸಮಿತಿ ವತಿಯಿಂದ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಬೀರಣ್ಣಗೌಡ ಸಾಹೇಬ್ ಗೌಡ ಬಲಿಗ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಶಿವಾನಂದ ರೇವಪ್ಪ ಪೂಜಾರಿ ಹಾಗೂ ಈ ಜಾತ್ರೆಯ ಲೆಕ್ಕ ಸಹಾಯಕರು ಶ್ರೀ ಗಂಗಾಧರ್ ದುಂಡಪ್ಪ ಹೂಗಾರ್, ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಪೂಜಾರಿಗಳಾದ ಯಲ್ಲಪ್ಪ ಪೂಜಾರಿ ಅವರು ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಬರ್ರಿ ನಾ ತೆಗಿತಾರ ವಿಡಿಯೋ ಮಾಡ್ತೀರ. ನಮಸ್ಕಾರ ಅಪ್ಪ ಅವ್ರ. ನಮಸ್ಕಾರ ರೀ. ಹೇಳ್ರಿ ಜಾತ್ರೆ ವಿಶೇಷಗಳು. ಜಾತ್ರೆ ನೋಡ್ರಿ, ನಮ್ದು ಉಗಾದಿ ನಡೀತದ್ರಿ. ತಾಲೂಕಿಂಡಿ ಜಿಲ್ಲಾ ವಿಜಯಪುರ ಝಳಕಿ ಗ್ರಾಮದ ಸುಕ್ಷೇತ್ರ ಪುಣ್ಯ ಭೂಮಿ ಅಂತ ಹೇಳಿ ಕರೀತಾರ್ರಿ. ಇಲ್ಲಿ ಗ್ರಾಮ ದೇವರಾಗಿರ್ತಕ್ಕಂಥ ಬೀರ ದೇವ್ರ ಅದನ್ರಿ. ಮತ್ತೆ ಇನ್ನೊಂದು ಏನಪ್ಪ ವಿಶೇಷತೆ ಅಂದ್ರೆ ನಮಗೆ ಭೇಟಿ ನಡೀತೈತಿ. ಇವತ್ತ 2 ಗಂಟೆಗೆ ರಾತ್ರಿ 2 ಗಂಟೆಗೆ ದಂಡ ನಮಸ್ಕಾರ ಚಾಲು ಮಾಡಿದ್ರಿ. ಬಾರಾತನ ಹಗಲು ಬಾರಾತನ ದಂಡವತ್ ನಡೀತಾವ. ಅವ್ರ ಭಕ್ತರು ಏನಾದ್ರೂ ಅವ್ರ ಮನಸ್ಸೊಳಗೆ ಬೇಡ್ಕೊಂಡಿದ್ರು ಅಂದ್ರೆ ಅದು 1 ವರ್ಷ ಆಗೋದ್ರಾಗ ಅದು ಭಗವಂತ ಬೀರಾತ್ಮತ್ಯ ಪೂರೈಸ್ತಾನ. ಮತ್ತೆ ಇಷ್ಟಲ್ಲದೆ ನಾಳೆ ಇವತ್ತ ಹಗಲೆತ್ತೆ 5 ಗಂಟೆಗೆ ಅಕ್ಕಿ ಲೂಟಿ ಚಾಲು ಆಗ್ತಿದ್ರಿ. ಸುತ್ತಿನ ಭಕ್ತರೆಲ್ಲರೂ ಬರ್ತಾರೆ. ಎಲ್ಲ ನೆರೆಹಳ್ಳಿ ಭಕ್ತರೆಲ್ಲ ಬರ್ತಾರೆ. ಎಲ್ಲಾರು ಪುನಃ ಮುಂಬೈ ಹಿಡಿದು ಮಂದಿ ಬರ್ತದ. ಬಂದ್ ಅಕ್ಕಿ ಲೂಟಿ ಕಾರ್ಯಕ್ರಮ ಮಾಡ್ತಾರ್ರಿ. ಭಾರಿ ಭಗವಂತಂದ ಏನಪ್ಪಾ ಅಂತಂದ್ರ ಅವ್ನಿಗೆ ಏನ್ ಬೇಡ್ಕೋತಾರ ಅವ್ರಿಗೆ ಮನಸ್ಸು ಸಿದ್ಧ ಮಾಡ್ತಾರ. ಅವ್ರ ಕೆಲಸ ಮಾಡ್ತಾರ.
ಅದು ಎಸ್ ಆಗಿಬಿಡ್ತು ನೋಡ್ರಿ ಒಟ್ಟ. ಕಾರ್ಯಕ್ರಮ ಏನೇನಿತ್ತು ರೀ ಮತ್ತೆ ಕಾರ್ಯಕ್ರಮ ನೋಡ್ರಿ ಭೇಟಿ ಇತ್ರಿ. ಭೇಟಿ ಮಣ್ಣಿನ ದಿವಸ ಹಾಡಿಕಿದ್ದು ರೀ, ಆರ್ಕೆಸ್ಟ್ರಾ ತರಿಸ್ತಾರ್ರಿ, ಕುಸ್ತಿ ಅದಾವ, ಇವತ್ತು ಹಾಡಿಕೆ ಅದಾವ, ಅನ್ನ ಪ್ರಸಾದಕ್ಕೆ ಹಾಲ ಮಾದಲಿ ಮತ್ತ ಬುಂದೆ ಎಲ್ಲಾ ಸದ್ಭಕ್ತರೇ ಕೊಟ್ಟಿರ್ತಾರ್ರಿ. ಎಲ್ಲಾ ಸದ್ಭಕ್ತರ ಅನ್ನ ಪ್ರಸಾದ ಕೊಟ್ಟಿರ್ತಾರ್ರಿ. ಇಲ್ಲೇನು ನಮ್ಗೆ ಬೇಡಂತ ಏನಿಲ್ಲ, ಎಲ್ಲಾರು ತಮ್ಮ ಮನಸ್ಸಿಗೆ ಸೇವಿಚೆಯಿಂದ ಭಕ್ತರೆಲ್ಲ ತಂದು ಕೊಡ್ತಾರ್ರಿಪ್ಪ. ಭಗವಂತವ್ರಿಗೆ ಎಲ್ಲರಿಗೆ ಹಂಗೆ ನಡೆಸಿಕೊಟ್ಟನ, ಎಲ್ಲರಿಗೆ ಹಂಗೆ ಚಲೋ ಮಾಡ್ಕೊತ ಹೋಗ್ಲಿ. ಏನ್ ಹೇಳ್ತೀರಿ ಭಕ್ತರಿಗೆಲ್ಲ ಮತ್ತೆ ಅವ್ರ ಭಕ್ತರಿಗೆ ಬಂದು ದೇವರಿಗೆ ನಡ್ಕೊಂಡ್ರಂದ್ರೆ ಅವ್ರಿಗೆ ಒಳ್ಳೇದಾಗ್ತದ. ಅವ್ರ ಮನಸ್ಸೊಳಗಿನ ಭಕ್ತಿ, ಅವ್ರ ಮನಸ್ಸೊಳಗಿರ್ತಕ್ಕಂಥ ಅವರೇ ಬೇಡ್ಕೊಂಡು ಹೋಗ್ಬೇಕು. ಯಾರಿಗಿಲ್ಲಿ ಹೇಳೋದಿಲ್ಲ ಏನಿಲ್ಲ, ದೇವರಿಗೆ ಬೇಡ್ಕೊಂಡು ಹೋಗೋದು. ಅವ್ರ ದೇವ್ರ ನಿಂತನೇ ಅವ್ರ ಕೆಲಸ ಆಗ್ತದೆ. ಏನ್ರಿ ಮತ್ತೆ ಅವ್ರ ಹೆಸರು ನಿಮ್ಮದ್ರಿ? ನಮ್ಮ ಹೆಸರು ಯಲ್ಲಪ್ಪ ಪೂಜಾರಿ ಅಂತ ಹೇಳ್ರಿ. ಯಲ್ಲಪ್ಪ ಪೂಜಾರಿ. ಹೌದು. ನಮಸ್ಕಾರ. ನಮಸ್ಕಾರ.